ಬಾಕ್ಸ್ ಕೊಡ್ತಾರೆ, ಎಲ್ಲೋ ಗೌರ್ಮೆಂಟ್ ಬಾಕ್ಸ್ ಕೊಡ್ತಾರೆ, ಏನೋ ತಂದುಬಿಡ್ತೀವಿ ಮಡಗ್ಬಿಡ್ತೀವಿ, ಸೊ ಅದು ಬಂದ್ಬಿಡುತ್ತೆ ತುಪ್ಪ ಮತ್ತು ಅದು ಇದ್ಬಿಡುತ್ತೆ. ಅದೆಲ್ಲ ಏನು ಬ್ಲೈಂಡ್ ಕಾನ್ಸೆಪ್ಟು ವರ್ಕ್ ಆಗಲ್ಲ. ಸೊ ಇದು ಕಾಲ ಋತುಮಾನಕ್ಕೆ ತಕ್ಕಂತೆ ಜೇನು ಕೃಷಿನ ಮಾಡಬೇಕು. ಶೀತಕಾಲಕ್ಕೆ ಹೆಂಗೆ, ಮಳೆಗಾಲಕ್ಕೆ ಹೆಂಗೆ, ಬೇಸಿಗೆಗಾಲಕ್ಕೆ ಹೆಂಗೆ, ಈ ಋತುಮಾನಕ್ಕೆ ತಕ್ಕಂತೆ ನಾವು ಟ್ರೈನಿಂಗ್ನ ನಾಲೆಡ್ಜ್ನ ತೊಗೊಂಡಿದ್ದೆ ಆದರೆ ಇದರಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಸೊ ಇದು ಮೇಯ್ನ್ ಇಂಪಾರ್ಟೆಂಟು. ಆಮೇಲೆ ಯಾವ ಬೇಕೋ ಆ ಥರ ಪೆಟ್ಟಿಗೆಗಳಲ್ಲಿ ನಾವು ಕೃಷಿ ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ಫುಲ್ ಆಗಲ್ಲ. ಒಂದು ನಾವು ಜೇನುಹುಳ ಅನ್ನೋದೇ ಗಟ್ಟಿತನ, ಹಾರ್ಡಾಗಿರೋಂಥದ್ದು. ನೋಡಿ, ಕಲ್ಲಲ್ಲಿ ಜೇನು ಕಟ್ಟುತ್ತೆ, ದಪ್ಪ ರೆಂಬೆಲಿ ಜೇನು ಕಟ್ಟುತ್ತೆ, ಒಳ್ಳೆ ಕಲ್ಲು ಕೊಟ್ರೆಗಳಲ್ಲಿ ಜೇನು ಕಟ್ಟುತ್ತೆ, ಉತ್ತುದ್ದು ಗಟ್ಟಿ ಮಣ್ಣಲ್ಲಿ ಜೇನು ಕಟ್ಟುತ್ತೆ. ಸೊ ಜೇನು ಅನ್ನೋದು ಟೊಳ್ಳಿರತ್ತೋ ಕಟ್ಟಲ್ಲ, ಮತ್ತು ಬೆಂಡಿರತ್ತೋ ಕಟ್ಟಲ್ಲ, ಗಟ್ಟಿತನ ನೋಡುತ್ತೆ. ಆ ಥರ ಒಳ್ಳೆ ಗಟ್ಟಿ ವುಡ್ಡಲ್ಲಿ ಮಾಡಿರುವಂತಹ ಬಾಕ್ಸಲ್ಲಿ ಮಾಡಿದ್ರೆ ಮಾತ್ರ ಜೇನು ಕೃಷಿ ಸಕ್ಸಸ್ಫುಲ್ ಆಗೋದು. ಸೊ ನೆಕ್ಸ್ಟ್ ಬಂದು ಅದಕ್ಕೆ ಟೆಂಪ್ರೇಚರ್ ಅಂತೀವಿ, ಕೋಲ್ಡ್ ಇದ್ದಾಗ ಹೀಟ್ ಇದ್ದಾಗ ಕೋಲ್ಡು, ಆ ಥರ ಟೆಂಪ್ರೇಚರ್ಗೆ ಮೇಂಟೆನೆನ್ಸ್ ಆಗುವಂತಹ ಬಾಕ್ಸಲ್ಲಿ ಮಾಡಿದ್ರೆ ಮಾತ್ರ ಸಕ್ಸಸ್ಫುಲ್ ಆಗೋದು. ಮತ್ತು ಋತುಮಾನಕ್ಕೆ ತಕ್ಕಂತೆ ಅವನ್ನ ಮೇಂಟೆನೆನ್ಸ್ ಮಾಡೋ ಸ್ಕಿಲ್ಸ್ ಇದ್ದರೆ ಮಾತ್ರ ಸಕ್ಸಸ್ಫುಲ್ ಆಗುವಂಥದ್ದು. ಸೊ ಇಷ್ಟು ಜೇನು ಕೃಷಿನ ಪ್ರಾರಂಭ ಮಾಡೋದಕ್ಕೆ ಬೇಕಾಗಿರುವಂಥ ಮೇಯ್ನ್ ಸ್ಕಿಲ್ಸ್ಗಳು. ಮತ್ತು ಅದ್ರ ತಕ್ಕನಾಗಿ ಟೂಲ್ಸ್ಗಳು ಕೂಡ ಅಷ್ಟೇ ಕ್ವಾಲಿಟಿಯಾಗಿರಬೇಕು, ಇದು ಮೇಯ್ನು. ಮತ್ತು ನೆಕ್ಸ್ಟ್ ಬಂದಿದೆ ಆದರೆ ಒಂದು ಪರಾಗಸ್ಪರ್ಶದ ಆದಾಯ. ಸೊ ಏನಪ್ಪ ಅಂದರೆ 1 ಎಕರೆಗೆ 5 ರಿಂದ 10 ಪೆಟ್ಟಿಗೆ ತಗೊಂಡು ಮಡಗ್ಬೋದು. ತೆಂಗು, ಅಡಿಕೆ, ಎನಿ ಒನ್ ಕ್ರಾಫ್ಟ್, ಯಾಕೆಂದರೆ ಇವು 1-1.5 ಕಿಲೋಮೀಟ್ರ್ ಸುತ್ತ ಹೋಗ್ತವೆ. ಆ ರೇಷಿಯೋ ತೊಗೊಂಡ್ರೆ 1 ಎಕರೆಗೆ 10 ಪೆಟ್ಟಿಗೆ ತಗೊಂಡು ಮಡಗ್ಬೋದು. ನಿಮಗೆ ಒಳ್ಳೆ ಪಾಲಿನೇಷನು ಆಗುತ್ತೆ. ಮತ್ತು ಒಂದು ಪೆಟ್ಟಿಗೆಗೆ 3 ರಿಂದ 6 kg ಲಿಕ್ವಿಡ್ ಹನಿ, ಅಂದರೆ ಎಕ್ಸ್ಟ್ರಾಕ್ಟ್ ಮಾಡಿರೋ ಹನಿನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. 3 ರಿಂದ 4 kg ವಿತ್ ವ್ಯಾಕ್ಸ್ ಹನಿ, ಕೂಮು ಸಮೇತ ಹನಿನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಪರ್ ಇಯರ್. ಸೀಸನ್ ಅಂತೀವಿ, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಇಷ್ಟು ತಿಂಗಳಲ್ಲಿ 6 ತಿಂಗಳಲ್ಲಿ ನಮಗೆ ಪ್ರೊಡಕ್ಷನ್ನು, 6 ತಿಂಗಳು ನೋ ಪ್ರೊಡಕ್ಷನ್. ಸೊ ಅಂದರೆ ನಿಮಗೆ ಹನಿ ಬರಲಿಲ್ಲ ಅಂದರೆ ಪ್ರೊಡಕ್ಷನ್ ಅಂತಲ್ಲ, ನಿಮ್ಮದು ಹೂವುಗಳಿಗೆ ಪಾಲಿನೇಷನ್ ಆಗ್ತಾ ಇರುತ್ತೆ. ಯಾಕಪ್ಪ ಅಂದರೆ ಈ ತಿಂಗಳಲ್ಲಿ ಯಾಕೆ ಬರುತ್ತೆ ಅಂದರೆ ಇದು ಸೀಸನ್ ಅಂತೀವಿ. ಅಂದರೆ ಸುಮಾರು ಸಾವಿರಾರು ಗಿಡ ಮರಗಳಲ್ಲಿ 98% ಹೂವು ಬಿಡುವಂತಹ ತಿಂಗಳು ಡಿಸೆಂಬರ್ ಟು 6 ಮಂತ್ಸ್, ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಇಷ್ಟು ತಿಂಗಳಲ್ಲಿ ತುಂಬ ಜಾಸ್ತಿ ಹೂವು ಬಿಡುತ್ತೆ. ಆದ್ದರಿಂದ ಜೇನುಹುಳುಗಳಿಗೆ ಇದು ಒಳ್ಳೆ ಆಹಾರ ಸಿಗುತ್ತೆ. ಈ ಟೈಮಲ್ಲಿ ನಾವು ಜೇನುತುಪ್ಪದ ಪ್ರೊಡಕ್ಷನ್ನ ಚೆನ್ನಾಗಿ ಮಾಡ್ಬೋದು. ಮತ್ತು ಇವಾಗ ಎಸ್ಪೆಷಲಿ ಕುಣಿಗಲ್, ತುಮಕೂರು ಡಿಸ್ಟಿಕ್ಕು, ಅಂದರೆ ತುಮಕೂರು ಡಿಸ್ಟಿಕ್ಕು, ಕುಣಿಗಲ್ ತಾಲೂಕು, ಎಂಟೈರ್ ತುಮಕೂರು ಯಾರೆಲ್ಲ ರೈತರುಗಳಿದ್ದೀರಿ, ಅಡಿಕೆ ಬೆಳೆಗಾರರು, ತೆಂಗು ಬೆಳೆಗಾರರು, ಮತ್ತು ಕೆಮಿಕಲ್ನ ಕಮ್ಮಿ ಬಳಸಿ ಕೃಷಿ ಮಾಡುವಂಥ ಯಾರೆಲ್ಲ ರೈತರಿದ್ದೀರಾ ಅವ್ರುಗಳಿಗೆ ಎಸ್ಪೆಷಲಿ ಕುಣಿಗಲ್ನಲ್ಲೇ ಜೇನು ಪೆಟ್ಟಿಗೆ ಬೇಕಾಗಿರುವಂತಹ ಟ್ರೈನಿಂಗ್ಸು ಮತ್ತು ಅದಕ್ಕೆ ಬೇಕಾಗಿರುವಂತಹ ಟೂಲ್ಸು, ಅಂದರೆ ಪೆಟ್ಟಿಗೆಗಳು, ಒಳ್ಳೆ ಜೇನು ಕುಟುಂಬಗಳು, ಮತ್ತು ಅದಕ್ಕೆ ಸ್ಟ್ಯಾಂಡ್ಸು, A to Z ಮೆಟೀರಿಯಲ್ಲು ಒಳ್ಳೆ ಕ್ವಾಲಿಟಿಯವು ನಾವು ಕುಣಿಗಲಲ್ಲೇ ಸಪ್ಲೈ ಮಾಡ್ತೀವಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಬೇಕಾಗಿರುವಂಥ ಟ್ರೈನಿಂಗ್ಸು, ಅದರಲ್ಲಿ ನಂದು 7 ವರ್ಷದ್ದು ಜರ್ನಿಲಿ ನಾನು ಸ್ಟಡಿ ಮಾಡಿರೋ ಪ್ರಕಾರ ಕುಣಿಗಲ್ ಇಸ್ ದ ಬೆಸ್ಟ್ ಮತ್ತು ತುಮಕೂರು ಇಸ್ ದ ಬೆಸ್ಟ್ ಜೇನು ಹುಳಗಳಿಗೆ. ಯಾಕಪ್ಪ ಅಂದರೆ ಸ್ಪೆಸಿಸೈಡ್ಸ್ ಕಮ್ಮಿ. ಯಾವುದೇ ಅಡಿಕೆ ಆಗಿರ್ಬೋದು, ಯಾವುದೇ ತೆಂಗಾಗಿರ್ಬೋದು, ಮತ್ತು ಯಾವುದೇ ಫ್ರೂಟ್ಸ್ಗಳಿಗಾಗಿರ್ಬೋದು, ನಮ್ಮ ತುಮಕೂರು ಡಿಸ್ಟಿಕ್ ಅಂತ ಬಂದರೆ ಔಷಧಿ ಬಳಕೆ ಕಮ್ಮಿ ಇರೋದ್ರಿಂದ ಆರಾಮಾಗಿ ಜೇನು ಪೆಟ್ಟಿಗೆಗಳನ್ನ ಇನ್ಸ್ಟಾಲ್ ಮಾಡಿ ನಾವು ತುಪ್ಪನ ಪ್ರೊಡಕ್ಷನ್ ಮಾಡ್ಬೋದು. ಅಂದರೆ ಮಾರ್ಕೆಟಲ್ಲಿ ಒಳ್ಳೆ ಒರಿಜಿನಲ್, ಅಂದರೆ ಒಳ್ಳೆ ಉತ್ಪಾದನೆಗೆ ಬೆಲೆಗಿಂತ ಕೆಟ್ಟ ಉತ್ಪಾದನೆಗೆ ಬೆಲೆ ಜಾಸ್ತಿ ಈಗಿನ ಮಾರ್ಕೆಟಲ್ಲಿ. ಅಂದರೆ ಅಡಲ್ಟ್ರೇಷನ್ನು, ಕೆಮಿಕಲ್ಸು ಇವೆಲ್ಲ ಹಾಕಿ ಏನಾದ್ರು ಒಂದು ರೆಡಿ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಜನದ ಪ್ರೋತ್ಸಾಹತೆ, ಅದಕ್ಕೆ ಬೆಂಬಲ ಜಾಸ್ತಿ ಬರ್ತಿದೆ. ಒಳ್ಳೆ ಉತ್ಪಾದನೆಗೆ ಪ್ರೋತ್ಸಾಹ ತುಂಬ ಕಮ್ಮಿ ಇದೆ. ಸೊ ಅದಕ್ಕೆ ರೋಗಗಳು ಜಾಸ್ತಿ, ಮಾನವನ ಆಯುಷು ಕಮ್ಮಿ. ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟು ನಾನು ಬಂದು ನಿಮಗೆ ತೋರಿಸ್ತೀನಿ ಯಾಕೆ ನಾನು ತುಮಕೂರು ಡಿಸ್ಟಿಕಲ್ಲಿ ಸ್ಟಡಿ ಮಾಡಿರೋದು ಅಂದರೆ ಮಾರ್ಕೆಟಲ್ಲಿ ಏನು ಸಿಗ್ತಿದೆ ಪ್ರೆಸೆಂಟ್ ಜೇನುತುಪ್ಪ ಒರಿಜಿನಲ್ ಹಂಗೆ ಡೂಪ್ಲಿಕೇಟ್ ಹಂಗೆ ಅಂತ ಕಡೆಯೋಕ್ಕೆ ಒಳ್ಳೆ ಸಿಂಪಲ್ ಟ್ರಿಕ್ಸ್ ಕೊಡ್ತೀನಿ ನೋಡಿ. ಯಾರು ಕಮ್ಮಿ ರೇಟಿಗೆ ಮಾರ್ತಾರೆ, 150 ರೂಪಾಯಿ, 250 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಮಾರ್ತಾರೆ, ಅದು ನಕಲಿ. ಯಾರು ಫುಟ್ಪಾತಲ್ಲಿ ಮಾರ್ತಾರೆ, ಅದು ನಕಲಿ. ಯಾರು 1 ತಗೊಂಡು 1 ಫ್ರೀ ಕೊಡ್ತಾರೆ, ಅದು ನಕಲಿ. ಸೊ 100% ಇದು ನೀವು ಫಾರ್ಮುಲಾ ಅಪ್ಲೈ ಮಾಡ್ಕೋಬೋದು. ಇದು ಈಸಿ.